ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಮುಖ್ಯ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳ ಜೊತೆ ಬರ್ತಲೇ ಇರ್ತೇನೆ. ಇವತ್ತಿನ ದಿನ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾವು ಊಟ ಮಾಡ್ತಕ್ಕಂಥ ದಿಕ್ಕು ಬಹಳ ಪರಿಪೂರ್ಣವಾಗಿ ಕೆಲವೊಂದು ವಿಚಾರಗಳಲ್ಲಿ ವಿಶೇಷತೆಯನ್ನು ಕೊಡುತ್ತೆ. ಯಾವ ದಿಕ್ಕಲ್ಲಿ ಊಟ ಮಾಡಿದ್ರೆ, ಅಂದರೆ ಯಾವ ದಿಕ್ಕಿನ ಕಡೆ ನಾವು ಮುಖ ಮಾಡಿ ಊಟ ಮಾಡೋದ್ರಿಂದ ಆರೋಗ್ಯ, ಸಂಪತ್ತು, ಹಾಗೆ ವಿಶೇಷತೆ, ಅಟ್ಲೀಸ್ಟ್ ನಮ್ಮ ನೆಮ್ಮದಿಯಾಗಿರ್ತಕ್ಕಂಥ ಊಟ ಹೇಗೆ ಇರ್ತದೆ, ಈ ವಿಚಾರಗಳನ್ನು ಖಂಡಿತ ನೋಡಿ, ಮಿಸ್ ಮಾಡಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕೂಡ ಇಂದಿನ ಕಾಲದಿಂದಲೂ ಕೂಡ ಇದು ತಲೆತಲಾಂತರದಿಂದಲೂ ಕೂಡ ಬಂದಿರತಕ್ಕಂಥ ವಿಚಾರ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನೋಡೋಣ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಆಯುಷ್ಮಾನ್ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಸಂಜೆ 5:35 7:16 ಯಮಗಂಡ ಕಾಲ ಮಧ್ಯಾಹ್ನ 12:32 2:13 ಗುಳಿಕ ಕಾಲ 3:54 5:35 ಹಾಗೆ ದುಷ್ಟ ಮುಹೂರ್ತ ಭಾಗನೂ ಕೂಡ ನೋಡೋದಾದರೆ ಸಂಜೆ 5:31 6:27 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡೋದು, ಇದು ಕೂಡ ಬೆಳಗ್ಗೆ 10:06 11:02 ಉತ್ತಮ ಸಮಯವಲ್ಲ. ಚಂದ್ರ ಕುಂಭರಾಶಿ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ 12 ರಾಶಿಗಳ ಮೇಲೆ ಈ ದಿನ ಏನು ಪರಿಣಾಮವನ್ನು ಬೀರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಮುಖ್ಯವಾಗಿ ನಾನು ತಿಳಿಸ್ತಕ್ಕಂಥ ವಿಚಾರ, ನಿಮ್ಮ ಆರೋಗ್ಯ, ಹಾಗೆ ಸ್ನೇಹಿತರು, ಹಾಗೆ ಬರ್ತಕ್ಕಂಥ ಲಾಭ, ಯಾವುದೇ ವಿಚಾರದಲ್ಲಿ ವ್ಯಾಪಾರಸ್ಥರಾಗಿದ್ದರೆ ಲಾಭದ ವಿಚಾರದಲ್ಲಾಗಿರ್ಬೋದು, ಹಾಗೆ ತಾವು ಕೆಲಸಗಾರರಾಗಿದ್ದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಖರ್ಚುಗಳು ಕೊಮ್ಮೆಲೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆರೋಗ್ಯದಲ್ಲಾದರೂ ವ್ಯತ್ಯಾಸ ಬರ್ಬೋದು, ಅಥವಾ ಸ್ನೇಹಿತರಿಗಾದರೂ ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಇದೊಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ, ಅಥವಾ ಏನೋ ಒಂದು ಜೂಜೋ ಮತ್ತೊಂದು ಲಾಟ್ರಿನ ತೊಗೊಂಡು ನಷ್ಟವಾಗ್ತಕ್ಕಂಥ ಸಾಧ್ಯತೆ ಬರ್ಬೋದು. ಮೇಷರಾಶಿ ಎಕ್ಸ್ಪೆಷಲಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾವುದನ್ನು ಕೂಡ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ನೀವು ಸ್ವಲ್ಪ ಕರಿಯ ವಸ್ತುಗಳು, ಅಂದರೆ ಅರ್ಥಾತ್ ಎಳ್ಳು, ಕಬ್ಬಿಣದ ವಸ್ತುಗಳು, ಕರಿಯ ಬೆಡ್ಶೀಟ್ಗಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ, ಇಲ್ಲಾಂದರೆ ನಷ್ಟದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಜಾಸ್ತಿ ಇದೆ, ಎಚ್ಚರ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಖಂಡಿತ ವೃಷಭ ರಾಶಿಯವರಿಗೆ ಸ್ವಲ್ಪ ಅಹಂ ಇರ್ತದೆ, ಬಟ್ ಅಧಿಕಾರದ ಮನೋಭಾವತೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಓಡಾಡುತ್ತೆ, ಅಂದರೆ ಅರ್ಥಾತ್ ಆ ಮನೋಭಾವತೆ ಇರ್ತಕ್ಕಂಥ ಇರುತ್ತೆ. ಅತಿಯಾದ್ದನ್ನು ಯಾವುದೂ ಮಾಡಲಿಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ನಂದೇ ನಡಿಬೇಕು ಅಂತಕ್ಕಂಥ ವಾದ ವೃಷಭ ರಾಶಿಯವರು ಈ ದಿನ ಬಿಡಿ. ಬಟ್ ಅಫ್ಕೋರ್ಸ್ ಚೆನ್ನಾಗಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ ಲಾಭದಾಯಕವಾಗ್ತದೆ. ಕೆಲಸದಲ್ಲೂ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ನಿಮ್ಮ ಸಣ್ಣ ಪ್ರಯತ್ನ ಅಭಿವೃದ್ಧಿ ಇದೆ, ಎಲ್ಲ ಒಂದು ವಿಚಾರದಲ್ಲೂ ಕೂಡ ಶುಭತ್ವ ಇದೆ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿ, ಖಂಡಿತ ಮಿಥುನ ರಾಶಿಯವರಿಗೆ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಮಯ. ಸುಮ್ಮನೆ ವಿಪರೀತ ಕೋಪದಿಂದ ಕುಟುಂಬದ ವ್ಯಾಜ್ಯಗಳು ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಸಮಾಧಾನದ ವರ್ತನೆ ಮಾತ್ರ ಮಿಥುನ ರಾಶಿಯವರಿಗೆ ಶುಭದಾಯಕವಾಗ್ತದೆ. ಸ್ವಲ್ಪ ಕೆಲಸದ ನಿಮಿತ್ತ ಪ್ರಯಾಣಗಳಿರ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಸ್ವಲ್ಪ ಮಟ್ಟಿಗೆ ಈ ಕೀಲು, ಕಾಲು ಅಥವಾ ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥ ಸಂದರ್ಭ, ಶಿವನ ಮಂತ್ರಗಳನ್ನು ಮಿಥುನ ರಾಶಿಯವರು ಹೇಳಿ ಶುಭವಾಗ್ತದೆ. ಕೋಪ ನಿಯಂತ್ರಣ, ಎಲ್ಲ ಗೊತ್ತಿದೆ ಅಂತಕ್ಕಂಥ ಒಂದು ಭಾವನೆ
ಈ ದಿನ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನ ಅಥವಾ ಮನೆಯ ವಿಚಾರ ಸ್ವಲ್ಪ ಮಟ್ಟಿಗೆ ಟಫ್ ಕೊಡುತ್ತೆ. ಇನ್ನು ಬಿಸ್ನೆಸ್ದಾರಿಗೆ ಶುಭದಾಯಕವಾಗಿರ್ತಕ್ಕಂಥದ್ದೇ ಒಳ್ಳೆದಿದೆ ಕೂಡ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವರು ದುಡುಕಿನ ನಿರ್ಧಾರಗಳಿಂದ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಬರ್ಬೋದು, ಕಲಹಗಳಾಗ್ಬೋದು ಮನೆಯಲ್ಲಿ, ಅಥವಾ ಸ್ನೇಹಿತರಿಂದ ಮೋಸ ಹೋಗ್ಬೋದು. ಯಾವುದಾದ್ರೂ ಒಂದು ವಿಚಾರ ಉಲ್ಬಣವಾಗ್ತಕ್ಕಂಥದ್ದೇ ಜಾಸ್ತಿ ಇದೆ. ಅತಿರೇಕಕ್ಕೆ ಹೋಗಬೇಡಿ, ಕೋಪ ಅವಶ್ಯಕವಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಉದ್ದಿನ ಕಾಳು ದಾನ ಭಾಳ ಅವಶ್ಯಕವಾಗಿ ಮಾಡಿ. ಹಾಗೆ ದುರ್ಗಾ ದೇವತೆಯ ಆರಾಧನೆ ಖಂಡಿತ ಮರಿಬೇಡಿ, ಭಾಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಈ ದಿನ ವಿಚಾರ. ದುರ್ಗಾ ದೇವಸ್ಥಾನ, ದುರ್ಗಾ ಮಂತ್ರ ಇದನ್ನು ಜಪವನ್ನು ಮಾಡಿದಲೇ ಖಂಡಿತ ಮುಖ್ಯ ಕಾರ್ಯಗಳಿಗೆ ಹೋಗಬೇಡಿ. ಸುಲಭದ ಒಂದು ವಾತಾವರಣ ಈ ದಿನ ಇರಲ್ಲ. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗೆ? ಸಿಂಹರಾಶಿಯವರಿಗೆ ಆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆದಾಯಕವಾಗ್ತದೆ. ಎದುರಾಳಿಗಳಿಂದ ನೋವುಗಳು ಆಗ್ತಕ್ಕಂಥ ಸನ್ನಿವೇಶ ಇದೆ. ಸಿಂಹರಾಶಿಯವರು ತಮ್ಮ ವಸ್ತುಗಳ ಮೇಲೆ ಅತೀ ಅವಶ್ಯಕವಾಗಿ ಜಾಗರೂಕರಾಗಿ, ಇದು ಇಲ್ಲಾಂದರೆ ಸಮಸ್ಯೆದಾಯಕವಾಗ್ತದೆ. ಸಿಂಹರಾಶಿ ಅನ್ನೆಸೆಸರಿಯಾಗಿ ಈ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಚೆನ್ನಾಗೇ ಇರ್ತದೆ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಣ್ತಕ್ಕಂಥದ್ದೇ ಈ ಸಿಂಹರಾಶಿಯವ್ರಿಗೆ ತೋರಿಸುತ್ತೆ. ಅನ್ನೋನ್ ಪರ್ಸನ್, ಅಂದರೆ ನಿಮಗೆ ಗೊತ್ತಿಲ್ಲದೇ ಇರತಕ್ಕಂಥ ಪರ್ಸನ್ಗಳಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಒಳ್ಳೆಯದು. ಶಿವನ ಮಂತ್ರ, ಶಿವನ ಅಷ್ಟೋತ್ತರ, ಶಿವನಿಗೆ ಬಿಲ್ವಾರ್ಚನೆ ಸ್ವಲ್ಪ ಶುಭದಾಯಕವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ ಈ ದಿನ? ಕನ್ಯಾ ರಾಶಿಯವರು ಶತ್ರುಗಳ ಮೇಲೆ ವಿಜಯ ಸಾಧಿಸ್ತಾರೆ, ಲಾಭ ಬರ್ತದೆ, ಸಾಲ ಮರುಪಾವತಿ ಆಗುತ್ತೆ, ಶತ್ರುಗಳಿಂದ ಲಾಭವನ್ನು ಪಡಿತಕ್ಕಂಥ ಕೇಪಬಿಲಿಟಿ ಇದನ್ನು ಕನ್ಯಾ ರಾಶಿಯವ್ರಿಗೆ ಬರುತ್ತೆ. ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ದಾಂಪತ್ಯ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಕೊಡ್ತದೆ, ಅಷ್ಟು ಉತ್ತಮತೆ ಇರೋದಿಲ್ಲ. ಸಾಧ್ಯವಾದಷ್ಟು ಕೂಡ ದಾಂಪತ್ಯದ ಸಮಸ್ಯೆಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಕನ್ಯಾ ರಾಶಿಯವರು ದುರ್ಗಾದೇವಿಗೆ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗೆ ಬರ್ಬೋದು ನೋಡಿ. ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಈ ದಿನ ಹಣಕಾಸಿನ ವಿಚಾರ, ನಿಮ್ಮ ಸ್ನೇಹಿತರ ವಿಚಾರ, ಸಾಲ ಸೂಲದ ವಿಚಾರ ಸ್ವಲ್ಪ ಜಾಗರೂಕತೆ. ಸ್ವಲ್ಪ ಸಾಲದ ಬಾಧೆ ಕಾಡಬಹುದು, ಕೆಲಸದಲ್ಲಿ ಒತ್ತಡಗಳಿರ್ತಕ್ಕಂಥ ಸನ್ನಿವೇಶ ಬರ್ಬೋದು, ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಟಫ್ ಕೊಡುತ್ತೆ. ಬಟ್ ತುಲಾರಾಶಿ ಬುದ್ಧಿವಂತಿಕೆಯಿಂದ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ಯಶಸ್ಸು, ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ 200% ಇಸ್ ಅ ವೆರಿ ಗುಡ್ ಟೈಮ್. ಖಂಡಿತವಾಗಿ ಒಳ್ಳೆಯ ಸಮಯ ಬಂದುಬಿಡುತ್ತೆ. ಇದನ್ನು ತಾವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ. ಬಿವೇರ್ ಆಫ್ ದ ಫ್ರೆಂಡ್ಸ್, ಸ್ನೇಹಿತರಿಂದ ಎಚ್ಚರ, ನಾನು ಇವತ್ತು ಹೇಳಿದ್ದೀನಿ, ಸ್ವಲ್ಪ ಜಾಗರೂಕತೆ ಇರಬೇಕು. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ಗೊಂದಲದ ವಾತಾವರಣ ಇರ್ತದೆ. ಎಲ್ಲಾದರೂ ಹೋಗಬೇಕು, ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹೋಗಬೇಕೋ ಬೇಡವೋ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಈ ನಿರ್ಧಾರಗಳೇ ನಿಮ್ಮನ್ನು ಈ ದಿನ ಸೋಲಿಸುತ್ತೆ, ಅರ್ಥಾತ್ ಸಮಸ್ಯೆಗಳಿಗಾಗುತ್ತೆ. ಸರಿಯಾದಂಥ ನಿರ್ಧಾರಗಳು ಮಾತ್ರ ವಿಶೇಷತೆಯನ್ನು ಕೊಡುತ್ತೆ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ಮನೆಯ ನೆಮ್ಮದಿಯ ವಾತಾವರಣವಿದ್ದು ನೀವು ಅದನ್ನು ಕೆಡಿಸ್ಬಿಡ್ತೀರ. ಅದನ್ನು ನಿಮ್ಮ ಯಾವುದಾದ್ರೂ ಒಂದು ಮಾತುಕತೆಗಳಿಂದಲೋ ಅತಿಯಾದಂಥ ಒಂದು ಮೆಲಾಂಕನಿ ಆಗಿರ್ತಕ್ಕಂಥ ಸಮಸ್ಯೆಗಳಿಂದಲೋ ನೀವು ಕೆಡಿಸ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿಯವರು ಖಂಡಿತ ಸಮಾಧಾನದಿಂದ ಇರ್ತಕ್ಕಂಥದ್ದೇ ಈ ದಿನ ಭಾಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಿಚಾರ. ಇದನ್ನು ನೋಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಇದನ್ನು 21 ಬಾರಿ ಹೇಳಿ, ಶುಭವಾಗುತ್ತೆ. ಮನಸ್ಥಿತಿ ಕಂಟ್ರೋಲ್ ಇರುತ್ತೆ. ಧನುರಾಶಿಯವರ ಫಲಾಫಲ ಹೇಗೆ ನೋಡಿ. ಧನುರಾಶಿಯವರು ನೋಡಿ, ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಪ್ರಯಾಣಗಳು ಬಂದ್ಬಿಡುತ್ತೆ. ಅನ್ನೆಸೆಸರಿ ಆಗಿರ್ತಕ್ಕಂಥ ಪ್ರಯಾಣ ಅಥವಾ ವಿವಾದಗಳಲ್ಲಿ ತೊಡಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಸಹೋದರರ ನಡುವಿನ ಸಂಬಂಧವನ್ನು ಕೆಡಿಸ್ಕೋಬೇಡಿ. ಇದನ್ನು ಎಕ್ಸ್ಪೆಷಲಿ ಧನುರಾಶಿಯವರು ನೋಡ್ಕೊಳ್ಳಿ. ಮಾತುಕತೆಗಳಿಂದ ಅಪಜಯವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮನೆಯವರ ವಿಚಾರ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ರಿಂದ ಸಮಾಧಾನದ ವರ್ತನೆ ಧನುರಾಶಿಯವರಿಗೆ ಶುಭದಾಯಕ, ಇಲ್ಲಾಂದರೆ ಸಮಸ್ಯೆ.
ಇವಾಗಲೇ ಹೇಳಿದ್ದೀನಿ. ನೀವು ಕೂಡ ದುರ್ಗಾ ದೇವತೆ ಆರಾಧನೆ, ದುರ್ಗಾಗೆ ಸ್ವಲ್ಪ ಮಟ್ಟಿಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಒಳಿತು. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಕರ ರಾಶಿಯವ್ರಿಗೆ ಕೇವಲ ಫ್ಯಾಮಿಲಿಯ ಬಗ್ಗೆ ಇಂಟ್ರೆಸ್ಟ್ ಇರತಕ್ಕಂಥ ಸಾಧ್ಯತೆ ಬರುತ್ತೆ. ಫ್ಯಾಮಿಲಿಯ ಬಗ್ಗೆ, ಬಿಸ್ನೆಸ್ ಬಗ್ಗೆ, ತನ್ನ ಹಣಕಾಸಿನ ಬಗ್ಗೆ, ಈ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಒಂದು ಪ್ರವೃತ್ತಿ ಇರತಕ್ಕಂಥ ದಿನವಾಗುತ್ತೆ ಮಕರ ರಾಶಿ. ಜೊತೆಗೆ ಊಟದ ವಿಚಾರಗಳಲ್ಲಿ ಸ್ವಲ್ಪ ನೀವು ಜಾಗರೂಕತೆ ವಹಿಸಿ. ಸಿಕ್ಕಿದ್ದೆಲ್ಲ ತಿನ್ನಬೇಡಿ ಈ ದಿನ ಮಕರ ರಾಶಿಯವರು. ಸ್ವಲ್ಪ ಅದು ಡಿಫಾಲ್ಟ್ಸ್ ಕೊಟ್ಬಿಡುತ್ತೆ. ಜೊತೆಗೆ ಮಾತು, ಚಟ, ಈ ಚಟದ ವಿಚಾರದಲ್ಲೂ ಅಷ್ಟೇ ಸ್ನೇಹಿತರೊಟ್ಟಿಗೆ ಅಡಿಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗೂ ಮಕರ ರಾಶಿಯವರಿಗೆ ಬರುತ್ತೆ. ಇನ್ನು ಬೇರೆ ವಿಚಾರಗಳು ಖಂಡಿತವಾಗಿ ಶುಭದಾಯಕವಾಗ್ತದೆ. ನೋ ಪ್ರಾಬ್ಲಮ್, ಅಡ್ಡಿ ಇಲ್ಲ. ನೀವು ಕೂಡ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ದುರ್ಗಾ ದೇವತೆ ಆರಾಧನೆ, ದುರ್ಗಾ ಸಪ್ತಶತಿಗಳನ್ನು ಓದ್ತಕ್ಕಂಥದ್ದು ಅವಶ್ಯಕವಾಗಿ. ಕುಂಭರಾಶಿಯವರ ಫಲಾಫಲ ಹೇಗೆ ನೋಡಿ. ಕುಂಭರಾಶಿಯವರು ತನ್ನ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಇರುತ್ತೆ. ಆಲೋಚನೆ ಏನಪ್ಪ, ಏನು ತಲೆಯಲ್ಲಿ ಆಲೋಚನೆ ಬರುತ್ತೆ, ಸಾಲ, ಕೆಲಸ, ಈ ಆಲೋಚನೆಗಳೇ ಜಾಸ್ತಿ ಬರುತ್ತೆ. ಯಾವುದಕ್ಕೂ ಮೂಡಿರೋದಿಲ್ಲ. ಮತ್ತು ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮೈಂಡ್ ಇರ್ತದೆ. ಆ ಆ್ಯಕ್ಟಿವ್ನೆಸ್ಸನ್ನು ಸದುಪಯೋಗ ಮಾಡಿಕೊಂಡ್ರೆ ಇದನ್ನು ಭಾಳ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಇರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು. ಖಂಡಿತ ಶುಭ ಇದೆ ಈ ವಿಚಾರದಲ್ಲಿ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಹೇಳಿದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ. ಅದೊಂದು ಡಿಫಾಲ್ಟ್ ಕೊಡುತ್ತೆ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವರು ಎಕ್ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಸಾಧ್ಯತೆ ಬರುತ್ತೆ. ಯಾವುದೇ ಒಂದು ವಿಚಾರ ಈ ದಿನ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಅವಶ್ಯಕ. ಬಟ್ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳ ವಿಶೇಷತೆ ಇರುತ್ತೆ. ಎಕ್ಸ್ಪೆಷಲಿ ನೀವು ಕೂಡ ದುರ್ಗಾ ದೇವತೆ ಆರಾಧನೆ, ದುರ್ಗಗೆ ಸ್ವಲ್ಪ ಕುಂಕುಮ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಉದ್ದಿನ ಕಾಳು ದಾನವನ್ನು ಕೊಡ್ತಕ್ಕಂಥದ್ದು ಅವಶ್ಯಕ. ಎಚ್ಚರ ಈ ದಿನ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಾವು ಮುಖ್ಯವಾಗಿ ಊಟೋಪಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಂದಿನ ಕಾಲದಲ್ಲಿ ನೋಡಿದರೆ ದೊಡ್ಡ ದೊಡ್ಡ ಮಣಿಗಳನ್ನು ಹಾಕಿ ಎತ್ತರ ಮಾಡಿ ಕೊಡ್ತಾಯಿದ್ರು. ಸಾಧ್ಯವಾದಷ್ಟು ನೀವು ಊಟ ಮಾಡಬೇಕಾದ್ರೆ ಉತ್ತರಾಭಿಮುಖ ಹಾಗೆ ಪೂರ್ವಾಭಿಮುಖ ಭಾಳ ಅವಶ್ಯಕವಾಗಿ ಮಾಡಿ. ದಕ್ಷಿಣ ಹಾಗೆ ಪಶ್ಚಿಮವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಅಭಿಮುಖವಾಗಿ ಕೂತ್ಕೋಬೇಡಿ. ಈ ಪಶ್ಚಿಮ ಅಭಿಮುಖ ಸ್ವಲ್ಪ ಲೇಜಿನೆಸ್ಸು, ಡೈಜೆಷನ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಈ ದಕ್ಷಿಣಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನೀವು ಆಹಾರ ಸೇವನೆ, ನಿಮ್ಮ ಆರೋಗ್ಯದ ಸ್ಥಿತಿ ಉತ್ತಮ ಇರತಕ್ಕಂಥದ್ದಿರುತ್ತೆ. ಜೊತೆಗೆ ಲವಲವಿಕೆಯಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ನೀವೇನಾದರೂ ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಖಂಡಿತವಾಗಿ ಇದನ್ನು ತಪ್ಪಿಸಿ ಅಟ್ಲೀಸ್ಟ್ ಉತ್ತರ ಹಾಗೆ ಪೂರ್ವದಲ್ಲಿ ಊಟೋಪಚಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.